ಆಕ್ಚುಲಿ ನಾನು ಹೇಳೋದು ಅವ್ರು ಮೋಜು ಮಸ್ತಿ ಮಾಡ್ತಾ ಇಲ್ಲ. ಅವರು ದೇರ್ ಆರ್ ಡ್ರಗ್ ಇಡಿಸ್ಟು. ಡ್ರಗ್ಗು ಅಂತಂದರೆ ಬರೀ ಇಂಜೆಕ್ಷನ್ ಕೊಟ್ಕೊಳ್ಳೋದು ಅಥವಾ ಸರಾಯಿ ಕುಡಿಯೋದು ಅಷ್ಟೆಲ್ಲ ಡ್ರಗ್ಸು. ತನ್ನ ಬದುಕನ್ನು ನೀತಿ ನಿಷ್ಠೆಯಿಂದನ ಮನರಂಜನೆಯಾಗಿ ಸಾಂಸ್ಕೃತಿಕವಾಗಿ ಅವ್ರು ರೂಪುಗೊಳಿಸ್ಕೊಳ್ಳಿಲ್ಲ ಅಂತಂದರೆ ದೇರ್ ಆರ್ ಡ್ರಗ್ ಇಡಿಸ್ಟು. ಅಂದರೆ ನಿಷ್ಪ್ರಯೋಜಕವಾದ ವ್ಯಸನ ಯಾವುದೇ ನಾವು ಅಳವಡಿಸ್ಕೊಂಡ್ರು ಸಹ ಅದು ಒಂಥರ ಡ್ರಗ್ಸ್ ಇದ್ದಂಗೆ. ಸರ್, ಬಾಳೆ ಬಗ್ಗೆ ಹೇಳ್ತಾ ಇದ್ರ, ಎಷ್ಟು ಎಕರೆಯಲ್ಲಿ ಬಾಳೆ ಹಾಕಿದ್ದೀರಾ ಸರ್? ಎಷ್ಟು ಸಾವಿರ ಗಿಡ ಇದೆ? ಯಾವ ರೀತಿ ಇದನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದೀರಾ? ನಾನು ಇದೊಂದು 3 ಎಕರೆಲ್ಲ ಐತೆ. 6 ಅಡಿಗೆ ಇಟ್ಟಿದ್ದೀನಿ. ಒಂದು 2,500 ಗಿಡ ಇದಾವೆ. 2,500 ಗಿಡನು ಸಮಾನವಾಗಿ ಬಂದವೆ. ಒಳ್ಳೆ ಬೆಳೆ ಅಂತೂ ಬಂದೈತೆ. ಒಳ್ಳೆ ರೇಟ್ ಸಿಕ್ಕಿದ್ರೆ ಸಂತೋಷ ಆಗ್ತದೆ. ಅಂದಾಜು ಇವತ್ತು ಬೇಸಿಗೆ ಟೈಮು ರೇಟ್ ಸಿಕ್ಬೋದು ಅಂತಂದೇಳಿ ನಾನು ಕೂಡ ಭಾವಿಸಿದ್ದೀನಿ. ಇನ್ನು ಎಷ್ಟು ತಿಂಗಳು ಬೇಕು ಸರ್ ಫಸಲು ಬರೋದಕ್ಕೆ? ಈ ಫಸಲು ಬಂದ್ಬಿಟ್ಟಿದೆ ಈಗ ಆಲ್ರೆಡಿ. ಕಟಾವಿಗೆ ಇನ್ನೇನು ಒಂದು 15 ದಿನ ತಿಂಗಳಲ್ಲಿ ನಾವು ಹಂತ ಕಟಾವ್ ಮಾಡ್ಕೊಂಡು ಹೋಗಿ, ಇದು ಒಂದೇ ಸರಿ ಸಿಕ್ಕಲ್ಲ, 2 ಹಂತ 3 ಹಂತಕ್ಕೆ ಕಟಾವ್ ಮಾಡ್ಕೊಂಡು ಹೋಗ್ತೀವಿ. 6 ಅಡಿಗೆ ಇಟ್ಟಿದ್ದೀವಿ ನಾವು. 6 ಅಡಿಗೆ ಇಟ್ಟಿದ್ದೀವಿ. ಗೊಬ್ಬರ ಮತ್ತೆ ನೀರು ಯಾವ ರೀತಿ ಕೊಡ್ತಾ ಇದ್ದೀರಾ ಸರ್? ಗೊಬ್ಬರ ನೀರು ಸಂತೃಷ್ಟಿಯಾಗಿ ಕೊಡ್ತೀವಿ. ಈ ಬಾಳೆ ಗಿಡಕ್ಕೆ ಗೊಬ್ಬರದ ಅಗತ್ಯ ಇಲ್ಲ, ನೀರೇ ಒಳ್ಳೆ ನೀರು ಬೇಕು. ಇದೇ ಫಸಲು, ಇದು ಮೊದಲೇ ಫಸಲು. ಟಿಶ್ಯೂ ಕಲ್ಚರು ಮೊದಲೇ ಫಸಲು ಸ್ವಲ್ಪ ಕಮ್ಮಿ ಅಂತಂದು ಹೇಳ್ಬಿಟ್ಟು ನನಗೆ ಗಿಡ ಕೊಡ್ಬೇಕಾದ್ರೆ ಅಡ್ವೈಸ್ ಮಾಡಿದ್ರು. ಬಟ್ ಅವ್ರು ಹೇಳಿದ್ಕಿಂತ ಹೆಚ್ಚಾಗಿ ನಿರೀಕ್ಷೆಗೆ ಸರಿಯಾಗಿ ಹೆಚ್ಚು ಕಮ್ಮಿ ಮೊದಲೇ ಬೆಳೆದ್ರೆ ತೃಪ್ತಿಯಾಗಿ ಸಿಕ್ಕೈತೆ. ಸರ್, ಯಾವ ಜಾತಿ ಇದು ಬಾಳೆ? ಇದು ಟಿಶ್ಯೂ ಕಲ್ಚರು. ಇದು ಪುಟ್ಬಾಳೆ ಅಂತೀವಲ್ಲ, ಅದು ಪುಟ್ಬಾಳೆ. ಏಲಕ್ಕಿ ಬಾಳೆ, ಪುಟ್ಬಾಳೆ ಅಂತೆಲ್ಲ ಕರಿತೀವಲ್ಲ ಅದು. ಸರ್, ಮತ್ತೆ ಒಂದು ಒಳ್ಳೆ ಟೆಕ್ನಾಲಜಿ ಯೂಸ್ ಮಾಡಿದ್ದೀರಾ ಸರ್. ಅದ್ರ ಕೆಲಸ ಮತ್ತೆ ಖರ್ಚು ಎರಡು ಕಮ್ಮಿ ಆಗುವಂತ ರೀತಿಯಲ್ಲಿ. ಇದು ಬಹಳ ರೈತರಿಗೆ ಸಹಾಯ ಆಗ್ತದೆ. ಒಂದು, ಕಡ್ಡಿ ಆದ್ರೆ ಖರ್ಚು ಜಾಸ್ತಿ ಬರ್ತದೆ. 2 ಕಡ್ಡಿ ಕಟ್ಟಬೇಕು. ಆಮೇಲೆ ಕಡ್ಡಿಗಳು ಗಾಳಿಗೆ ಬಿದೋಗ್ತವೆ, ತಿರ್ಗಿ ಮತ್ತೆ ಕಾವಲ್ಕಾಗಬೇಕು. ಇದು ಒಂದ್ಸರಿ ಕಟ್ಬಿಟ್ರೆ ತಿರ್ಗಾ ಏನೂ ಆಗಲ್ಲ. ಆಮೇಲೆ ಎಲ್ಲಾ ಗಿಡಕ್ಕೂ ಒಂದರಿಂದ ಒಂದಕ್ಕೆ ಇದು ಗ್ರಿಪ್ ಇರ್ತದೆ. ಆಮೇಲೆ ಕಟ್ಬೇಕಾದ್ರೆ ಅಂತ ಗಟ್ಟಿಯಾಗಿ ಏನು ಕಟ್ಬೇಕಾದ್ರೆ ಸುಮ್ಮನೆ ತೊಡ್ರಾಕ್ಬೇಕಷ್ಟೇ. ಆ ತೊಡ್ರಾಕ್ಬಿಟ್ಟು ಇಲ್ಲಿ ಇಟ್ಬಿಟ್ರೆ ಆಮೇಲೆ ಕಂಟೋರು ಬೀಳಲ್ಲ. ಆಮೇಲೆ ಇದು ಕಡ್ಡಿ ಇಕ್ತೀವಲ್ಲ, ಕಡ್ಡಿ ಹಿಂಗೆ ಇಕ್ಬಿಟ್ರೆ ಈ ಗಾಳಿಗೆ ಅತ್ತ ಇತ್ತ ಆಡಿ ಮಾಡು ಕರೆಕ್ಟಾಗಿ ಕುತ್ತಿಗೆಗೆ ಏಟ್ ಬೀಳ್ತದೆ. ಅದು ಕುತ್ತಿಗೆ ಏಟ್ ಬಿಡೋದ್ರಿಂದ ನೀರಾಗುವಾಗೆ ನೀರು ಸಾಗದಲ್ಲೇ ಗೊನೆ ಫಲವತ್ತು ಕಮ್ಮಿ ಆಗಿ ಇಳುವರಿ ಕಮ್ಮಿ ಆಗ್ತದೆ. ಕಡ್ಡಿಗಿಂತಲೂ ಇದು ಭಾಳ ಸೂಕ್ತ. ಭಾಳ ಕಡಿಮೆ ರೇಟು, ಭಾಳ ಕಡಿಮೆನಲ್ಲೇ ಆಗ್ತದೆ. ಅಂದರೆ ನಾವು ಕಡ್ಡಿ ಹಿಡಿಯೋದ್ರಿಂದ ತಗೊಂಡ್ರೆ ಒಂದು 20% ಇದರಲ್ಲಿ ನಮ್ಮ ಕೆಲಸ ಮುಗಿದೋಗ್ತದೆ. ಖರ್ಚು ಮತ್ತೆ ಕೆಲಸ ಎರಡು ಕಮ್ಮಿ ಆಗ್ತದೆ. ಆಮೇಲೆ ಇದು ಇವತ್ತಿಗೆ ಮುಗಿದೋಗಲ್ಲ. ಇನ್ನು 2-3 ಬೆಳೆಗೆ ನಾವು ಇದನ್ನ ಬಿಚ್ಚಿಕ್ಕೆಬಹುದು. 2-3 ಬೆಳೆಗೆ ಬರ್ತದೆ. ಏನು ಆಗಲ್ಲ ಇದು. ಸರ್, ನಿಮ್ ನಿರೀಕ್ಷೆ ಪ್ರಕಾರ ಒಂದೊಂದು ಗಿಡದಲ್ಲಿ ಎಷ್ಟು ಕೆಜಿ ಬಾಳೆ ಸಿಕ್ಬೋದು? ನನ್ನ ಅಂದಾಜು 18ರಿಂದ 20 ಕೆಜಿಗಂತೂ ಕಡಿಮೆ ಇಲ್ಲ. 18ರಿಂದ 20 ಕೆಜಿಗಂತೂ ಕಡಿಮೆ ಇಲ್ಲ. ಅದಕ್ಕೆ ಹೆಚ್ಚಿಗೆ ಬಂದ್ರೆ ಬೋನಸ್. ಬೇಸಾಯ ಯಾವ ರೀತಿ ಮಾಡಿಸಿದ್ರ ಸರ್? ಬೇಸಾಯನ ಇದೇನು ಮಣ್ಣು ಹೊಡೆದಿದ್ವಿ ನಾವು ಮುಂಚೆನೆ. ಇದು ಕೆರೆ ಮಣ್ಣು ಹೊಡೆದಿದ್ವಿ. ಬಹಳ ವರ್ಷದಿಂದ ನಾವು ವ್ಯವಸಾಯ ಮಾಡ್ದಲ್ಲೇ ಬಿದ್ದಿದ್ದು. ಭೂಮಿ ಚೆನ್ನಾಗಿ ಫಲವತ್ತಾಗಿತ್ತು. ಅದನ್ನ ಬಹಳ ಚೆನ್ನಾಗಿ ಉಳುಮೆ ಮಾಡಿಸಿದ್ವಿ. ಅಂದ್ರೆ ಈ ಬಾಳೆ ಗಿಡಕ್ಕೆ ಯಾವ ಗಿಡಕ್ಕಾಗಲಿ ಚೆನ್ನಾಗಿ ಗೇಮೆ ಆಗ್ಬೇಕು. ಗೇಮೆ ಅಂದ್ರೆ ಕನಿಷ್ಠ ಅಂತಾರು 1-1.5 ಅಡಿ ಒಳಗೆ ಆಳವಾಗಿ ಗೇಯ್ಬೇಕು. ಅವಾಗ ಸುಲಲಿತವಾಗಿ ಬೇರುಗಳು ಹೋಗ್ತದೆ, ಸಹಾಯ ಆಗ್ತದೆ ಬೆಳೆಗೆ. ಸರ್, ಕೃಷಿ ಜೊತೆಗೆ ಕೆಲವೊಂದಷ್ಟು ರಾಜಕೀಯವಾಗೂ ಕೂಡ ತಾವು ಹೋರಾಟಗಳನ್ನ ಮಾಡ್ತಾ ಇರ್ತೀರಾ ಸರ್. ಪ್ರಸ್ತುತ ರಾಜಕೀಯದ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಸರ್? ಇವತ್ತು ರಾಜಕೀಯ ಅನ್ನೋದು ರಾಜಯೋಚಿತ ಆಲೋಚನೆ ಮರ್ತ್ಬಿಟ್ರಂತ ರಾಜಕಾರಣ. ಇದು ರಾಜಕಾರಣ ಈಗ ಏನಾದರೂ ಆದರೆ ನಮ್ಮಂಥವ್ರಿಗೆಲ್ಲ ಅನ್ಸೋದು ಪರ್ಯಾಯ ರಾಜಕಾರಣ ಆಗಬೇಕು. ಸ್ವತಂತ್ರ ಬಂದ ನಂತರ ಕಾಂಗ್ರೆಸ್ ಸರ್ಕಾರ ಬಂತು, ಒಂದಷ್ಟು ವರ್ಷ ನೀತಿ ನಿಷ್ಠೆಯಿಂದ ಬಂತು. ಇಂದಿರಾ ಗಾಂಧಿ ಅವ್ರ ಕಾಲಘಟ್ಟದಲ್ಲಿ 18 ವರ್ಷದ ಕಾರ್ಯಕ್ರಮವರೆಗೂ ಅಂತ ಜಾರಿ ಆಯಿತು. ತಿರ್ಗಿ ಯಾವುದೋ ಭ್ರಷ್ಟಾಚಾರದ ಕೂಪದಲ್ಲಿ ಇಳಿತಿದ್ದಂಗೆ JP ಮೂವ್ಮೆಂಟ್ ಬಂತು. JP ಮೂವ್ಮೆಂಟ್ ಬಂದು ಅದೊಂದಷ್ಟು ವರ್ಷ 10-20 ವರ್ಷ ನಡೀತು ಚೆನ್ನಾಗಿ. ಈಗ ಅದೇ ಆಗೋಗ್ಬೇಕು. ಅಂದರೆ ಅಧಿಕಾರ ಯಾರೊಬ್ಬರ ಕೈನಲ್ಲೂ ಶಾಶ್ವತವಾಗಿದ್ದರೆ ಇದೇ ಪರಿಸ್ಥಿತಿ ಆಗೋಕ್ಕೆ ಮಾರ್ಗ. ಹಾಗಾಗಿ ತೃತೀಯ ರಂಗ ಅಥವಾ ಪರ್ಯಾಯ ರಾಜಕಾರಣ ಪ್ರಾರಂಭ ಆದರೆ ಮಾತ್ರ ಇವತ್ತಿರುವಂಥ ರಾಜಕಾರಣಿಗಳು ಅಟ್ಲೀಸ್ಟ್ ಹತೋಟಿಗಾದರೂ ಬರ್ತಾರ ಅಂತಂದೇಳಿ ನಾನು ಭಾವಿಸ್ತೀನಿ. ರಾಜಕೀಯ ಅಂತಂದರೆ ನನಗೆ ಭಾಳಷ್ಟು ಏಸಿಗೆ ತಂದಾಯಿತು. ಪ್ರತಿದಿನವೂ 40% ಸರ್ಕಾರ ಕಿತ್ತು ಬಿಸಾಕಿದ್ವಿ, ಈಗ 100% ಸರ್ಕಾರ ಬಂದೈತೆ. ನಾವು ಭಾಳ ಜನಕ್ಕೆ ನಾವೆಲ್ಲ ತಿಳ್ಕೊಂಡ್ರ ಜನಸಾಮಾನ್ಯರು ಅಥವಾ ನಾವು ಕೂಡ ಸೇರಿ ತಿಳ್ಕೊಂಡಿರೋದು ಈ ಪಕ್ಷ ಕಿತ್ತು ಬಿಸಾಕ್ಬಿಟ್ರೆ ಇನ್ನೊಂದು ಪಕ್ಷ ಆ ಪಕ್ಷ ಆಡಳಿತ ಮಾಡ್ತಾ ತಿಳ್ಕೊಂಡಿರ್ತೀವಿ. ನಮ್ಗೆ ಅದು ಅತ್ಯಂತ ಸುಳ್ಳು.
ಈ ಪಕ್ಷ ಕಿತ್ ಬಿಸಾಕಿರೆ ಅದೇ ಬಂಡವಾಳಶಾಹಿಗಳು ಈ ಪಕ್ಷಕ್ಕೂ ಬೇಡ್ಕೊಂಬತ್ತ, ಅದೇ ಲೂಟಿಕೋರರು, ಅದೇ ಗುತ್ತಿಗೆದಾರರು, ಅದೇ ಬಂಡವಾಳಶಾಹಿಗಳು, ಅದೇ ದಗಲ್ಬಾಜಿಗಳು, ಅದೇ ದಳ್ಳಾಳಿಗಳು ಈ ಟೀಮಿಗೆ ಬರ್ತಾರೆ. ಯಾವ ಪಕ್ಷ ಅಧಿಕಾರ ಟೀಮ್ ಮಾತ್ರ ಈ ಲೂಟಿಕೋರು ಟೀಮ್ ಮಾತ್ರ ಯಾವ ಪಕ್ಷ ಬಂದ್ರು ಚೇಂಜ್ ಆಗಲ್ಲ. ನಾವು ಅಂದ್ಕೊಂಡಿದೀವಿ ಬಿಜೆಪಿ ಕಿತ್ ಬಿಸಾಕಿದ್ವಪ್ಪ, ಕಾಂಗ್ರೆಸ್ ಬಂದೈತೆ ಅಂದ್ಕೊಂಡಿದೀವಿ. ಕಾಂಗ್ರೆಸ್ಸಿಗೆ ಬಂದಿರೋ ಲೂಟಿಕೋರು ಅವರೇ. ಇಲ್ಲಿ ಪಕ್ಷ ಹೋಗೋದೇ ತಡ ಆ ಇಡಿಯೇಟ್ಗಳು ಚುನಾವಣೆ ಎಲೆಕ್ಷನ್ ಇಂದ ಮತ ಹಾಕ್ತಾರೆ. ನಾವೆಲ್ಲೋ ಇರ್ತೀವಿ, ಹೊಲ್ದಾಗ ಬೇಸಾಗಿ ಹಾಕೊಂಡಿರ್ತೀವಿ. ಆ ಮಳೆ ಬರಲಿ ಬಿಸಿಲು ಬರಲಿ ತಲೆ ಮೇಲೆ ಟವಲ್ ಹಾಕೊಂಡು ಒಂದು ಕೊಡೆ ಹಿಡ್ಕೊಂಡು ಆಗಲಿ ಹೋಗ್ಲಿಬಿಟ್ಟು ಮತ ಹಾಕಿರ್ತೀವಿ ನಾವು. ಆದ್ರೆ ನಾವು ಯಾರು ಗೆಲ್ತಾನೆ ನನ್ನ ಮತ ನಾನು ಹಾಕಿದ್ದೀನಿ ನ್ಯಾಯವಾದ ಯಾರೊಬ್ಬರು ಬರ್ತಾನೆ ಬಿಡ್ರಿ ಅಂತ ನಾವು ತಪ್ಪಿರ್ತೀವಿ. ಯಾರು ಈ ಗುತ್ತಿಗೆದಾರ ಇರ್ತಾರ ಟಿವಿ ಹೂವು ಹಿಡ್ಕೊಂಡು ಟಿವಿ ಬಂದಿರ್ತಾರೆ. ಕಾಂಗ್ರೆಸ್ ಗೆಲ್ತಿದ್ದಂಗೆ ಅಲ್ಲೋಡು ಅಣ್ಣ ಅಣ್ಣ ಎರಡು ಕಡೆ ಹೋಗ್ಬಿಟ್ಟು ಮಾಡ್ತಾರೆ. ಹಿಂಗೆ ಜನಗಳಿಗೆ ಮುಖಬಲ್ ಟೋಪಿ ಹಾಕ್ತಾರೆ. ಹಾಗಾಗಿ ಜನಜಾಗೃತಿಯಾಗಿ ತನ್ನ ಹಕ್ಕುಗಳು ತನ್ನ ಬದುಕುಗಳನ್ನ ಕಟ್ಕೊಳ್ಳಿಕ್ಕೆ ನಾನು ಕಟ್ಟ ತೆರಿಗೆ ಎಲ್ಲಿ ಹೋಗ್ತದೆ ಅಂತಂದೇಳಿ ಅರ್ಥ ಮಾಡ್ಕೋಬೇಕು. ನಾನು ಮೊನ್ನೆ ಸುಮ್ಮನೆ ನನ್ನಳ್ಳಿದೆ ಬರ್ಗುರ್ದೆ ಒಂದು ಲೆಕ್ಕ ಹಾಕಿದೆ. 3 ಬಾರ್ ಇದ್ದಾವೆ, 6 ಲಕ್ಷ ವ್ಯಾಪಾರ ಆಗ್ತದೆ. ಅಂಗಡಿ ಮುಂಗಟ್ಟು ಇನ್ನೊಂದು ಮತ್ತೊಂದು ಎಲ್ಲ ಆಗ್ತದೆ. ಹೊರಗಡೆಯಿಂದ ಪ್ರತಿದಿನ 1,500 ಜನ ಬೇರೆ ಕಡೆಯಿಂದ ಬಂದು ಹೋಗ್ತಾರೆ. ಅಲ್ಲಿ ಪೆಟ್ರೋಲು ಖರ್ಚು, ಅಂಗಡಿಗಳು, ವ್ಯಾಪಾರ, ಹೋಟ್ಲು, ಉದ್ಯಮ ಎಲ್ಲ ಸೇರಿ ಕನಿಷ್ಠ ಒಂದು ಹಳ್ಳಿನಲ್ಲಿ ಬರ್ಗುರ ಹಳ್ಳಿನಲ್ಲಿ 50 ಲಕ್ಷ ಟರ್ನ್ ಓವರ್ ಆಗುತ್ತೆ. ಅಂದರೆ 50 ಲಕ್ಷ ಟರ್ನ್ ಓವರ್ ಆಯ್ತು ಅಂದರೆ ಮಿನಿಮಮ್ 18 ಲಕ್ಷ ಪ್ರತಿದಿನ ಸರ್ಕಾರ ಕಟ್ಟತೀವಿ ಒಂದು ಪುಟ್ಟಹಳ್ಳಿನಲ್ಲಿ. ಒಂದು ಪುಟ್ಟಹಳ್ಳಿ ಸುಮ್ಮನೆ ನಾನು ಲೆಕ್ಕ ಹಾಕಿದೆ 18 ಲಕ್ಷ. ಮತ್ತೆ ಪ್ರತಿದಿನ 18 ಲಕ್ಷ ಕಟ್ತಾ ಇದ್ದೀನಿ. ನನ್ನ ರಿಟರ್ನ್ಸ್ ಎಲ್ಲಿ? ನನಗೆ ಯಾವ ರಿಟರ್ನ್ಸ್ ಕೊಟ್ಟರು ನನ್ನ ಹಳ್ಳಿಗೆ? ಇದನ್ನ ಜನ ಜಾಗೃತಿಯಾಗಿ ತಿಳ್ಕೊಳ್ಳೋದೆ ಯಾವಾಗ? ಜನ ನನ್ನ ದುಡ್ಡು ಎಲ್ಲೋಯ್ತು ಅಂತ ಕೇಳೋದೆ ಯಾವಾಗ? ಇದು ಬರಬೇಕು ಜನರ ಹತ್ರ ಅಂತಂದೇಳಿ ನಾನು ನಿರೀಕ್ಷೆ ಮಾಡ್ತೀನಿ. ಅದು ಬರ್ದಲೇ ಬದಲಾಗಲ್ಲ. ನಮ್ಮ ಕಾಲಘಟ್ಟದಲ್ಲಿ 80-90 ದಶಕಗಳಲ್ಲಿ ಜನ ಹೋರಾಟದ ಕಡೆ ಒಲವಿತ್ತು, ಹಕ್ಕುಗಳ ಬಗ್ಗೆ ಒಲವಿತ್ತು. ಏನಾಗ್ತದೆ ಏನು ನಡೀತದೆ ಅಂತಂದರೆ ಕ್ಯೂರಿಯಾಸಿಟಿ ಇತ್ತು. ಇವತ್ತೆಲ್ಲ ವಾಟ್ಸಪ್ ಯೂನಿವರ್ಸಿಟಿ ಅಥವಾ ಸಣ್ಣ ಪುಟ್ಟ ಉಪಸಂಪಾದನೆಗಳು ಒಂದಿಷ್ಟು ಬ್ಯುಸಿಯಾಗಿದ್ದಾರೆ. ಬ್ಯುಸಿ ಯಾಕಾದ್ವಿ ಅಂತಂದೇಳಿ ಅವ್ರಿಗೆ ಗೊತ್ತಿಲ್ಲ. ಆ ಬ್ಯುಸಿಯಾಗ ಕಾರಣ ಅನೇಕ ಮಹಾಪುರುಷರ ತ್ಯಾಗ, ಪರಿಶ್ರಮೆ, ಬಲಿದಾನ, ಇಡೀ ಜೀವಿತಾವಧಿಯಲ್ಲಿ ಪಡ್ಕೊಂಡಂಥ ವಿದ್ಯುತ್ವನ್ನೆಲ್ಲ ಈ ತ್ಯಾಗಕ್ಕೆ ಮಾಡಿ ನಮ್ಮಲ್ಲಿ ನಗು ಹುಟ್ಲಿಕ್ಕೆ ಅವ್ರು ಕಟ್ಕೊಟ್ಟವ್ರು ಇಂಥ ದೇಶನ. ಆದ್ರೆ ಅವ್ರನ್ನ ಯಾರನ್ನೂ ಸ್ಪರ್ಸಲ್ಲ. ಇವತ್ತು ನಾನು ನಗ್ತಿರೋದೇ ನನ್ನ ಆಶಾ. ನಾನೇನೋ ಒಂದು 2 ಡಿಗ್ರಿ ಕಲ್ತ್ಬಿಟ್ಟಿದ್ದೀನಿ, 2 ಅಕ್ಷರ ಕಲ್ತ್ಬಿಟ್ಟಿದ್ದೀನಿ ಅಂದಷ್ಟಕ್ಕೆ ನನ್ನ ಸಾಧನೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಇಲ್ಲ, ನನ್ನ ಸಾಧನೆಯಲ್ಲಿ, ನನ್ನ ನಗುವಲ್ಲಿ ಅನೇಕರ ನಮ್ಮ ಪೂರ್ವಿಕರ ತ್ಯಾಗ ಇದೆ. ಅದನ್ನ ನೆನ್ಕೊಂಡು ಮುಂದಿನ ಪೀಳಿಗೆಗೆ ನಾವೇನಾದ್ರು ಈ ದೇಶನ ಉಳಿಸ್ಬೇಕು, ಈ ರಾಜ್ಯನ ಉಳಿಸ್ಬೇಕು, ಈ ಸಂಪತ್ತನ್ನು ಉಳಿಸ್ಬೇಕು, ಒಂದು ನಾಡಾಗೆ ಉಳಿಸ್ಬೇಕು ಅಂತಂದೇಳಿ ಯುವ ಜನತೆಗೆ ಅಥವಾ ವಿದ್ಯಾವಂತರಿಗೆ ಜ್ಞಾನ ಇದ್ದರೆ ನಾನು ಕಟ್ಟ ತೆರಿಗೆ ಎಲ್ಲೋಗ್ತದೆ, ಕಕ್ಕು ಬಡ್ಡಿ ಮಗನೇ ಅನ್ಬೇಕು ನಾವು. ಅದು ನಮ್ಮಲ್ಲಿ ಬರಬೇಕು ಅಂತಂದೇಳಿ ನಮ್ಗೆ ಭಾಳಷ್ಟು ಆಸೆ ಇದೆ. ಹಾಗಾಗಿ ನಾನು ಹೆಚ್ಚು ಕಮ್ಮಿ ಸೀನಿಯರ್ ಸಿಟಿಜನ್. ನಾನು ಹೋರಾಟನೇ ಬೇಡ ಅಂತಂದೇಳಿ ಬಿಟ್ಟರು ನಮ್ಮ ಮನಸ್ಸುಗಳು ಬಿಡ್ತಾ ಇಲ್ಲ. ಹಾಗಾಗಿ 2ನೇ ಸುತ್ತಿಗೆ ನಾನು ಮತ್ತಿನ ಹೋರಾಟ ಮಾಡಬೇಕು, ಮತ್ತೆ ಜನರ ಜೊತೆ ಸೇರಬೇಕು ಅಂತಂದೇಳಿ ನಾನು ಈ ಕೃಷಿ ದಿನೇನು ಎಲ್ಲ ಮುಗೀತು ಬರೋಣ ಅಂತಂದೇಳಿ ನಾನು ಅಂದ್ಕೊಂಡಿದ್ದಮ್ಮ. ಸರ್, ಕೆಲವೊಬ್ರು ರೈತರು ಬಾಳೆ ಮಧ್ಯೆ ಒಂದು ಹರಳು ಮತ್ತೆ ತುಗರಿ ಎಲ್ಲ ಹಾಕ್ತಾ ಇರ್ತಾರೆ ಸರ್. ಅಂತ ರೈತರಿಗೆ ಏನ್ ಹೇಳ್ತೀರಾ ಸರ್? ನೋಡಿ, ಅದು ಬೆಳೆ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನೆಲಗೋಕಂತದ್ದು. ಬಾಳೆ ಗಿಡ ನೀವೇನು ಹಾಕ್ತೀರಾ, ಮೊದಲನೇ ಸಾರಿ ಹಾಕಿದಾಗ ಇನ್ನೂ ತುಂಡಾಗಿರ್ತದೆ, ಅದು ಬರೋಕ್ಕೆ ಸರಿಯಾಗಿ ಹೋಗ್ತದೆ. ಅದು ಇದು ಬಾಳೆ ಗಿಡ ಕೂಡ 7 ತಿಂಗಳು 8 ತಿಂಗಳಿಗೆ ಮ್ಯಾಲಕ್ಕೆ ಬರ್ತದೆ. ಇವು ತೊಗರಿ ಆಮೇಲೆ ಕಡಲೆ ಗಿಡ ಅವೆಲ್ಲನೂ ಅವನು ಸಹ 2-3 ತಿಂಗಳು 3 ತಿಂಗಳು ಬೆಳೆ ನೆಳಗೋಕಂತದೆ. ಬರೀ ಸೊಪ್ಪು ಬೆಳ್ಕೊಂತದೆ, ಕಾಯಿ ಅಂತ ಫಲವತ್ತಕ್ಕೆ ಬರಲ್ಲ. ಮೊದಲನೇ ಸರಿ ಹಾಕ್ಬೋದು, 2ನೇ ಸರಿ ಹಾಕೋಕ್ಕೆ ಬರಲ್ಲ. ಅಕಸ್ಮಾತ್ ಅವ್ರು ಮಾಡಿದ್ರು ಅದು ದಡ್ತಾನ ಅಂತ ನಾನು ಅಂದ್ಕೊಂತೀನಿ. ಸುಮ್ಮನೆ ಶ್ರಮೆ. ಸರ್, ಈಗ ಸುತ್ತಲೂ ಬಾಳೆ ಗಿಡದಲ್ಲಿ ಹೊಡೆದಿರೋ ಕೌಲೆಲ್ಲ ಕಟ್ ಮಾಡಿಬಿಟ್ಟಿದ್ದೀರಾ. ನೆಕ್ಸ್ಟ್ ಗಿಡ ಯಾವ ರೀತಿ ಡೆವಲಪ್ಮೆಂಟ್ ಮಾಡ್ತೀರಾ ಸರ್? ಇದು ಪ್ರತಿ ಸಲ ಬರ್ತಿರ್ತದೆ. ಕೊಯ್ದು ಹಾಕ್ಬೇಕು. ಇದನ್ನ ಕೊಯ್ದ್ಬಿಟ್ಟು ಸ್ವಲ್ಪ ನೀರು ಬಿಟ್ರೆ ಅಲ್ಲೇ ಇರ್ತದೆ ಅದು. ಇದು ನಮಗೆ ಬೆಳೆ ಇನ್ನೇನು ಕೊಯ್ಕೊಂತೀವಿ ಅನ್ನೋ ಟೈಮ್ಗೆ ಹೊಸದಾಗಿ ಬರ್ತದಲ್ಲ ಫಲವತ್ತಾಗಿ. ಇನ್ನೇನು ತೋರಿಸ್ತೀನಿ ನೋಡಿ. ಹಿಂಗೆ ಫಲವತ್ತ ಪ್ರಾರಂಭ ಆಗ್ತದೆ. ಹಿಂಗೆ ಫಲವತ್ತಾಗಿ ಇಂಥದ್ದೊಂದು ಬಿಟ್ಕೊಂತೀವಿ. ಇಂಥದ್ದೊಂದು ಫಲವತ್ತ ಇರೋದನ್ನ ಬಿಟ್ಕೊಂತೀವಿ. ಮಿಕ್ಕಿದವೆಲ್ಲ ಕೊಯ್ದಾಕ್ತೀವಿ. ನಾವು ಎಷ್ಟೇ ಬಂದ್ರೂ ಅವ್ನು ಕೊಯ್ದಾಕ್ತಿರ್ಬೇಕು. ಇಲ್ಲಾಂದ್ರೆ ಇದು ಸಾರ ಎಲ್ಲ ಇದಕ್ಕೋಗ್ಬಿಟ್ಟು ಇದು ಸಾರ ಎಲ್ಲ ಇದಕ್ಕೋಗಿ ಇದು ಬಲಿಷ್ಠವಾಗಿ ಬರಲ್ಲ. ಹಂಗಾಗಿ ಕೊಯ್ದಾಕ್ತೀವಿ. ಇದನ್ನೇನು ಬೆಳೆ ಬಂತು, ಇನ್ನು ಬಿಡ್ತೀವಿ ಒಂದೊಂದು ಮತ್ತೆ ಬಿಟ್ಕೊಂಡ್ರೆ. ಈಗ ನಿಮ್ಮ ತೋಟದಲ್ಲಿ ಬಾಳೆ ಗಿಡ ಇಷ್ಟು ಫಲವತ್ತಾಗಿ ಬರೋದು ಕಾರಣನೇ ಮೂಲ ಅದು. ಇಲ್ಲಾಂದ್ರೆ ಇದು ಸಿಗೋ ಫಲವತ್ತಲ್ಲ ಅದಕ್ಕೂ ಹೋಗ್ತದೆ. ಇದು ಗೊನೆ ಅಂತ ಬಲಿಷ್ಠವಾಗಿ ಬರಲ್ಲ. ಕೊಯ್ದಾಕ್ಬೇಕು ಅದನ್ನ ಅವಾಗ. ಇದೊಂದೇ ಇದು ಖರ್ಚು ಶ್ರಮೆ.
ಈ ಮರಿ ಕೊಯ್ಯೋದು ಅಂತಾನೆ ಶ್ರಮೆ. ಶ್ರಮ. 15 ದಿವಸಕ್ಕೊಂದ್ಸರಿ ವಾರಕ್ಕೊಂದ್ಸರಿ ಕೊಯ್ದು ಹಾಕ್ತಾ ಇರಬೇಕು. ಈಗ ಬೆಳೆ ಬಂದೈತೆ, ಇನ್ನೇನು ಹತ್ರಕ್ಕೆ ಫಲವತ್ತಾದವ ಇಂಥವ ಮಕ್ಕವಾಗಿರೋ ಅಂತ ಬಿಟ್ಬಿಡ್ತೀವಿ. ಸರ್ ಮತ್ತೆ ಅದಕ್ಕೆ ಗೊಬ್ಬರ ನೀರು ಎಲ್ಲ ಹೊಸದಾಗಿ ಕೊಡ್ಬೇಕು? ಇಲ್ಲ, ಏನು ಬೇಕಲ್ಲ, ಇದೆಲ್ಲ ಬಿದ್ದೈತದ ಸೆತ್ತೆ, ಇದನ್ನ ಕ್ಲೀನಾಗಿ ರೋಟ್ ಹೊಡೆದ್ಬಿಟ್ಟು ಇದೇ ಸಾಕಾಗ್ತದೆ ಗೊಬ್ಬರ. ಬಾಳೆ ಗಿಡಕ್ಕೆ ಅತಿಯಾಗಿ ನೀರು ಬೇಕಮ್ಮ, ಒಳ್ಳೆ ನೀರು ಬೇಕು. ಆಮೇಲೆ ಭೂಮಿ ಲೂಸ್ ಆಗಿರ್ಬೇಕು. ಅದು ಎಷ್ಟು ಸರಾಗಿ ಬೇರೆ ಹೋಗಕ್ಕೆ ಸಾಧ್ಯ ಆಗ್ತದೋ ಅಷ್ಟು ಸರಾಗಿ ಹೋಗಿ ಭೂಮಿ ಲೂಸ್ ಆಗಿರ್ಬೇಕು. ಎಷ್ಟು ತಿಂಗಳಿಗೆ ಉಳುಮೆ ಮಾಡಿಸ್ತೀರಾ ಸರ್? ಇಲ್ಲ, ಉಳುಮೆಯನ್ನೇ ಮಾಡ್ಸಲ್ಲ, ಇದನ್ನ ಸ್ಟಾರ್ಟಿಂಗ್ ಮಾಡಿದ್ದಷ್ಟೇ. ಈಗ ಬೆಳೆ ಕೊಯ್ಕೊಂಡಿದ್ದಾದ್ಮೇಲೆ ರೋಟ್ ಹೊಡೆದ್ಬಿಟ್ಟು ಇದನ್ನೆಲ್ಲ ಕ್ಲೀನಾಗಿ ಮುರಿ ಹೊಡೆದ್ಬಿಟ್ಟು ಇದು ಮಾಡ್ಕೊಂತೀವಿ. ಇದನ್ನೇ ಹಗಲೆಲ್ಲ ಉಳುಮೆ ಮಾಡೋ ಪ್ರಯೋಜನ ಏನಿಲ್ಲ. ಆಮೇಲೆ ಬೇರೆ ಸೊಳ್ಳುತ್ತಿರ್ತವೆ, ಉಳುಮೆ ಮಾಡೋದ್ರಿಂದ ಬೇರೆ ಸೊಳ್ಳುತ್ತಿರ್ತವೆ, ಗಿಡ ಫಲವತ್ತಾಗಲ್ಲ. ಉಳುಮೆ ಅತಿಯಾಗಿ ಉಳುಮೆ ಮಾಡೋದೇನು ಒಳ್ಳೇದಲ್ಲ ಭೂಮಿಗೆ. ಉಳುಮೆ ಬೇಕು ಪ್ರಾರಂಭದಲ್ಲಿ. ಸರ್ ಈಗ ಕೆಲವೊಬ್ರು ರೈತರುಗಳು ಪಾಪ ಈ ಚಿಕ್ಕ ಪುಟ್ಟ ತರಕಾರಿಗಳನ್ನ ಬೆಳೆದು ಅದರಲ್ಲಿ ಲಾಸ್ ಕಾಣ್ತಾ ಇರ್ತಾರೆ. ಈ ತರ ವರ್ಷದ ಫಸಲು ಕಾಯೋದಕ್ಕೆ ನಮ್ಮ ಕೈಲಿ ಆಗಲ್ಲ ಅಂತ ಹೇಳ್ತಾರೆ. ಅಂತ ರೈತರುಗಳಿಗೆ ಏನ್ ಹೇಳ್ತೀರಾ ಸರ್? ಇಲ್ಲ, ಆಕ್ಚುಲಿ ನಾನು ಲಾಸು ಅನ್ನೋದು ಹೇಗೆ ಅಂತಂದ್ರೆ, ಅವರು ನೀರು, ಅವ್ರ ಸಾಮರ್ಥ್ಯ, ಅವ್ರ ಮಾರ್ಕೆಟು, ಇವಕ್ಕೆ ಮ್ಯಾಚ್ ಇಲ್ದಂಗೆ ಮಾಡ್ತಾರೆ ಅವರು. ಇವು ಮೂರೂ ಮ್ಯಾಚ್ ಮಾಡ್ಕೋಬೇಕು. ನನಗೆ ಮಾರ್ಕೆಟ್ ಸಿಗುತ್ತಾ, ಈ ಸೀಸನ್ಗೆ ಈ ತರಕಾರಿ ಮೂಮೆಂಟಲ್ಲಿ ಹೋಗುತ್ತಾ, ಹೂವು ಮೂಮೆಂಟಲ್ಲಿ ಹೋಗುತ್ತಾ, ಆಮೇಲೆ ನನ್ನ ಬೋರಿನ ನೀರು ಎಷ್ಟಕ್ಕೆ ಆಗ್ತದೆ, ಅಥವಾ ನನ್ನ ಪಾಕೆಟಿನ ಕಾಸು ಇಷ್ಟನ್ನ ಅಚ್ಚುಕಟ್ಟು ಮಾಡೋಕ್ಕೆ ನನಗೆ ಸಾಮರ್ಥ್ಯ ಇದೆಯಾ, ಇಷ್ಟು ತಿಳ್ಕೊಂಡೇ ಮಾಡಬೇಕೆ ಹೊರತು ಅತಿಯಾಗಿ ಮಾಡೋಕೆ ಹೋಗೇನೆ ಭಾಳ ಜನ ಅಧ್ವಾನ ಆಗ್ತಿರೋದು. ನಾನು ಅವ್ರಿಗೆ ಅಡ್ವೈಸ್ ಮಾಡೋದು, ನಿಮ್ಮ ಶಕ್ತಿ ಎಷ್ಟಿದೆಯೋ ಅಷ್ಟನ್ನು ಸ್ವಚ್ಛವಾಗಿ ಮಾಡಿ, ಮಾರ್ಕೆಟ್ ಸಂದರ್ಭಕ್ಕೆ ಕರೆಕ್ಟಾಗಿ ನೋಡ್ಕೊಂಡು ಮಾಡಿರಿ. ಬೇರೆ ಬೇರೆ ಸಂದರ್ಭಕ್ಕೆಲ್ಲ ನೀವು ಮಾಡೋಕೆ ಹೋಗ್ಬೇಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ಅವ್ರ ಹತ್ರ. ಸರ್, ನೀವು 18ರಿಂದ ಒಂದು 30 ವರ್ಷ ವಯಸ್ಸಿದ್ದಾಗ ತುಂಬಾ ಹುಮ್ಮಸ್ಸಿಂದ ಉತ್ಸಾಹದಿಂದ ಹೋರಾಟಗಳನ್ನ ಮಾಡಿ, ನಿಮ್ಮಂತ ಎಷ್ಟೋ ಜನ ಹೋರಾಟಗಾರರು ಹೋರಾಟ ಮಾಡಿ ನಮ್ಮ ರಾಜ್ಯಕ್ಕೆ, ದೇಶಕ್ಕೆ, ಬಡ ಜನತೆಗೆ ಸುಮಾರಾದಂತಹ ರೀತಿಯಲ್ಲಿ ಒಂದು ಸಹಕಾರಗಳನ್ನ ನೀಡಿದ್ದೀರಾ. ಇವತ್ತಿನ ಯಂಗ್ಸ್ಟರ್ಸ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಇವತ್ತೆಲ್ಲೋ ಒಂದ್ ಕಡೆ ಯಂಗ್ಸ್ಟರ್ಸ್ ಮೋಜು ಮಸ್ತಿ ಮಾಡ್ಕೊಂಡು ಲೈಫ್ ಬಗ್ಗೆ ಯೋಚನೆ ಇಲ್ದಲೆ, ಸಮಾಜದ ಬಗ್ಗೆ, ದೇಶದ ಬಗ್ಗೆ ಗೌರವ ಪ್ರೀತಿನೇ ಇಲ್ದಲೆ ಬದುಕ್ತಿದ್ದಾರೆ. ಅಂತ ಜನಕ್ಕೆ ಏನ್ ಹೇಳ್ತೀರಾ ಸರ್? ಆಕ್ಚುಲಿ ನಾನು ಹೇಳೋದು, ಅವ್ರು ಮೋಜು ಮಸ್ತಿ ಮಾಡ್ತಾ ಇಲ್ಲ, ಅವರು ದೇರ್ ಆಲ್ ಡ್ರಗ್ ಅಡಿಕ್ಟ್. ಡ್ರಗ್ಗು ಅಂತಂದರೆ ಬರೀ ಇಂಜೆಕ್ಷನ್ ಕೊಟ್ಕೊಳ್ಳೋದು ಅಥವಾ ಸರಾಯಿ ಕುಡಿಯೋದು ಅಷ್ಟೆಲ್ಲ ಡ್ರಗ್ಸು. ತನ್ನ ಬದುಕನ್ನು ನೀತಿ ನಿಷ್ಠೆಯಿಂದನ ಮನರಂಜನೆಯಾಗಿ ಸಾಂಸ್ಕೃತಿಕವಾಗಿ ಅವ್ರು ರೂಪುಗೊಳಿಸ್ಕೊಳ್ಳಿಲ್ಲ ಅಂತಂದರೆ ದೇರ್ ಆರ್ ಡ್ರಗ್ ಅಡಿಕ್ಟ್. ಅಂದರೆ ನಿಷ್ಪ್ರಯೋಜಕವಾದ ವ್ಯಸನ ಯಾವುದೇ ನಾವು ಅಳವಡಿಸ್ಕೊಂಡ್ರು ಸಹ ಅದು ಒಂಥರ ಡ್ರಗ್ಸ್ ಇದ್ದಂಗೆ. ಯುವಜನತೆ ಹೆಚ್ಚೆಚ್ಚು ಈ ಸಮಾಜನ ಸರಿ ಮಾಡಬೇಕು ಅನ್ನೋದು ಬರ್ಬೇಕಾದ್ರೆ ಸುಮ್ಮನೆ ಹುಟ್ಟಿನಿಂದ ಬರೋದಲ್ಲ, ಅದು ನಮ್ಮ ಪೂರ್ವಿಕರನ್ನ ಓದ್ಕೋಬೇಕು. ನನ್ನ ಈ ನಗುಗೆ, ನನ್ನ ಈ ದೇಶ ಎಷ್ಟು ಚೆನ್ನಾಗಿರೋಕ್ಕೆ, ನಮ್ಮ ರಾಜ್ಯ ಎಷ್ಟು ಚೆನ್ನಾಗಿರೋಕ್ಕೆ, ನಾವೆಲ್ಲ ಎಷ್ಟು ಚೆನ್ನಾಗಿರ್ಲಿಕ್ಕೆ ರಾಜಕೀಯವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಅಥವಾ ಐತಿಹಾಸಿಕವಾಗಿ ಅಥವಾ ಬೇರೆ ಬೇರೆ ರೂಪದಲ್ಲಿ ಯಾರ್ಯಾರು ತ್ಯಾಗ ಬಲಿದಾನ ಕೊಡುಗೆಗಳಿದಾವೆ ಅಂತಂದೇಳಿ ಅವ್ರನ್ನ ಓದಬೇಕು. ಅವ್ರನ್ನ ಓದೋದು ಬಿಟ್ಬಿಟ್ಟು ಬರೀ ಯೂನಿವರ್ಸಿಟಿ, ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಕಳೀತಾ ಇದ್ದಾರೆ. ಏನೇನು ಗೊತ್ತಿಲ್ಲ. ನಾನು ನೋಡ್ತೀನಲ್ಲ ಇತ್ತೀಚಿನ ಹುಡುಗರನ್ನ, ನಾನು ಡಿಗ್ರಿ ಓದಿದ್ದೀನಿ, ಡಬಲ್ ಡಿಗ್ರಿ ಓದಿದ್ದೀನಿ ಅಂತಾರೆ, ತಹಸೀಲ್ದಾರಿಗೆ ಒಂದು ಅರ್ಜಿ ಕೊಡಕ್ಕೆ ಬರಲ್ಲ ಅವ್ರಿಗೆ. ವಾಟ್ಸಪ್ಪಲ್ಲಿ ನಿನ್ನ ಬಗ್ಗೆ ಪ್ರೀತಿಯಿಂದ ಮಾತಾಡಿ ನೀನು ಗೆಲ್ಲ ತಾಕತ್ತಿಲ್ಲ. ನಿನ್ನ ವಿಕೃತವಾಗಿ ವಿಕೃತವಾಗಿ ಮಾತಾಡಿ ಪ್ರತಿದಿನ ಒಬ್ಬೊಬ್ಬ ದುಶ್ಮನನ್ನು ಕ್ರಿಯೇಟ್ ಮಾಡ್ಕೊಂತ ಇದ್ದಾರೆ. ಸಂಬಂಧಗಳನ್ನೇ ಕಳ್ಕೊಂತ ಇದ್ದಾರೆ, ಬಾಂಧವ್ಯಗಳು ಕಳ್ಕೊಂತ ಇದ್ದಾರೆ. ತಾನು ಬದುಕಬೇಕಾದ್ರೆ ತನ್ನ ವೈರಿಗಳನ್ನು ಮೆಚ್ಚಬೇಕು. ಹಂಗೆ ನಾವು ಬದುಕುಗಳನ್ನು ಕಟ್ಕೊಂಡ್ಬಿಟ್ಟು ಈ ಸಮಾಜದಲ್ಲಿ ಬದುಕಬೇಕು. ಅದು ಬಿಟ್ಬಿಟ್ಟು ಹುಡುಗರು ಪ್ರತಿದಿನ ಒಬ್ಬ ವೈರಿಗಳು ಕ್ರಿಯೇಟ್ ಮಾಡ್ಕೊಂತಾರೆ. ನಾನು ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತಿರ್ತೀನಿ, ಯಾರೋ ಪಾಪ ತನ್ನ ಇಚ್ಛೆ ಅಂತಾನ ಅವನ ಅಭಿಪ್ರಾಯ ವ್ಯಕ್ತಪಡಿಸ್ಕೊಂಡಿರ್ತಾನೆ. ಅಂತ ಹಿರಿಯವನಾಗಿರಲಿ, ಕಿರಿಯವನಾಗಿರಲಿ, ಅಥವಾ ಒಂದು ಹೆಣ್ಮಗು ಆಗಿರಲಿ, ಅವಳ ಅಭಿಪ್ರಾಯ ಅವಳು ಹೇಳ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ಅಥವಾ ಅವಳು ನೆಚ್ಚಿನ ನಾಯಕನ ಬಗ್ಗೆ ಅವಳು ಬರ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ನನಗೆ ವೈಯಕ್ತಿಕ ನಾನು ಒಂದಷ್ಟು ರಾಜಕೀಯನ ವಿರೋಧಿಸ್ಬೋದು, ಹಂಗಂತಂದ್ರೆ ವ್ಯವಸ್ಥೆಗಳು ರಾಜಕೀಯನೇ ಶ್ರೇಷ್ಠ, ರಾಜಕೀಯನೇ ಬದ್ಧತೆ. ರಾಜಕೀಯ ಅಲ್ಲದೆ ಬೇರೆ ಆಲ್ಟರ್ನೇಟ್ ಇಲ್ಲ ನಮಗೆ. ಆದರೆ ರಾಜಕೀಯದಲ್ಲಿ ಆಗೋ ತಪ್ಪುಗಳು, ಆಡಳಿತ ವೈಫಲ್ಯಗಳನ್ನ ನಾನು ಖಂಡಿಸ್ತಿಲ್ಲ ಅಂತಂದರೆ ನಾನು ಮನುಷ್ಯ. ಹಾಗಾಗಿ ಯುವಜನತೆ ಹೆಚ್ಚೆಚ್ಚು ಲೈಬ್ರರಿ ಕಡೆ ಹೋಗ್ರಿ, ಚೆನ್ನಾಗಿ ಹೆಚ್ಚೆಚ್ಚು ಸ್ನೇಹಿತರನ್ನ ಬಳಸ್ಕೊಳ್ಳೋದು, ಹೆಚ್ಚೆಚ್ಚು ಸ್ನೇಹಗಳನ್ನ ಬಯಸೋದು, ಒಳ್ಳೊಳ್ಳೆ ಮಾತುಗಳಾಡ್ರಿ. ಸಾಧು ಸಂತರು, ಶರಣರು, ಸತ್ಪುರುಷಗಳು, ಸೂಫಿಗಳು, ಮಹಾಪುರುಷಗಳು, ತತ್ವಜ್ಞಾನಿಗಳ
ಚಿಂತನೆಗಳನ್ನು ಮೈಗೂಡಿಸ್ಕೊಳ್ರಿ. ಆಗ ಮಾತ್ರ ನೀವು ಮನುಷ್ಯರಾಗ್ತೀರಿ. ಹೊರ್ತನು ಮೋದಿ ಭಾಷಣದಿಂದಲಾಗಲಿ, ಸಿದ್ದರಾಮಯ್ಯನ ಭಾಷಣದಿಂದಲಾಗಲಿ, ದೇವೇಗೌಡನ ಭಾಷಣದಿಂದಲೇ ಆಗಲಿ, ಅಥವಾ ಇನ್ಯಾರ್ದೋ ಭಾಷಣದಿಂದಲಾಗಲಿ ನೀವು ಮನುಷ್ಯರಾಗಲ್ಲ, ಪ್ರಬುದ್ಧ ವ್ಯಕ್ತಿಯಾಗಿ ನೀವು ನಿರ್ಮಾಣ ಆಗಲ್ಲ. ದಯಮಾಡಿ ಆ ಮಹಾಪುರುಷರು, ಸಾಧು ಸಂತರು, ಶರಣರು, ಸತ್ಪುರುಷರು, ತತ್ವಜ್ಞಾನಿಗಳು ಅವ್ರ ವಿಚಾರಗಳನ್ನ ಮೈಗೂಡಿಸ್ಕೊಳ್ರಿ ಅಂತಂದೇಳಿ ನಾನು ಯುವ ಜನತೆಯಲ್ಲಿ ವಿನಂತಿ ಮಾಡ್ತೀನಿ. ಸರ್, ನೀವು ತೋಟಕ್ಕೆ ಬರ್ತಾ ಇದ್ದಾಗ ಎಂಟ್ರೆನ್ಸ್ ಆಗಲ್ಲಿ ಒಂದು ಮಾದರಿ ವಿಚಾರನೇ ಹಾಕ್ಬಿಟ್ಟಿದ್ದೀರಾ, ಅದ್ರ ಅರ್ಥ ಹೇಳಿ ಸರ್. ಇಲ್ಲ, ಮಾದರಿ ವಿಚಾರ ಏನಲ್ಲ, ಅದು ನನಗೆ ನಿಜವಾಗ್ಲೂ ಅರ್ಥವಾಗಿದ್ದು ಮತ್ತು ನನ್ನ ಜೀವನದ ಅನುಭವ. ನಾನು ಅತ್ಯಂತ ಕಡುಬಡತನ ನೋಡಿದ್ದೀನಿ, ಅತ್ಯಂತ ಶ್ರೀಮಂತಿಕೆಯ ಸುಖಗಳನ್ನು ಕಂಡಿದ್ದೀನಿ. ಒಂದು ವೇಳೆ ನಾನು ಸೋಮಾರಿ ಅಲ್ದಿದ್ರೆ ಅವ್ಯಾವ ಸುಖನೂ ಕಾಣ್ತಾ ಇರಲಿಲ್ಲ. ಈ ಬಡತನಕ್ಕೆ ಅನೇಕ ಕಾರಣಗಳಿದ್ದಾವೆ, ಅದರಲ್ಲಿ ಸೋಮಾರಿತನವನ್ನು ಒಂದಿದೆಯಲ್ಲ, ಅದರಷ್ಟು ಅಪಾಯಕಾರಿ ಬೇರೆ ಯಾವುದೂ ಇಲ್ಲ. ನಾವು ಸೋಮಾರಿತನಗಳಿಂದ ಹೊರಗಡೆ ಬರಬೇಕು. ನಮ್ಮ ಕೆಲಸಗಳನ್ನು ಎಂಜಾಯ್ ಮಾಡಬೇಕು, ನಮ್ಮ ಬದುಕುಗಳನ್ನು ಎಂಜಾಯ್ ಮಾಡಬೇಕು. ಸುಮ್ಮನೆ ಯಾವುದೋ ಒಂದು ಕೆಲಸ ಮಾಡಿಬಿಟ್ಟು ಒಂದು ಬದ ಕಡ್ದ್ಬಿಟ್ಟು ಇಲ್ಲಿ ಮನೇಲಿ ಕುತ್ಕೊಂಡು ಅಯ್ಯೋ ಬೆಳಿಗ್ಗೆ ಬಂದಪ್ಪ, ಅಲ್ಲಿಂದ ಬಂದೆ, ಬದ ಕಡ್ದೆ, ದನ ಕಟ್ಟಾಕ್ತೆ, ಸಗಣಿ ಬಾಸಿ ಹಾಕ್ತೆ, ನೀರು ಹಾಕ್ತೆ, ಹುಲ್ ತಂದು ಇಷ್ಟುದ್ದೋ ಹೇಳೋ ಬದಲು ಬದುಕಿಲ್ಲ ಕಂಡ್ರೆ ಬಂದು ದನ ಕಟ್ಟಾಕಿ ಹುಲ್ಲು ಹಾಕ್ಬಿಟ್ಟು ಕುತ್ಕೊಂಡಿದ್ರಪ್ಪ, ಏನು ಬದುಕು ಮಾಡೋದು, ಹಿಂಗೆ ಅಂದ್ಬಿಡ್ರಿ. ಬದುಕನ್ನ ಎಂಜಾಯ್ ಮಾಡ್ರಿ, ಸುಖನ ಎಂಜಾಯ್ ಮಾಡ್ರಿ. ಅದಕ್ಕೆ ಸೋಮಾರಿತನದಿಂದ ಹೊರಗಡೆ ಬರ್ರಿ. ನನ್ನ ಯಶಸ್ವಿ ಕಾರಣ ನನ್ನಲ್ಲಿ ಸೋಮಾರಿತನ ಅನ್ನೋದು ಒಂಚೂರು ಹತ್ರ ಕೂಡ ಸುಳಿಯಕ್ಕೆ ನಾನು ಬಿಟ್ಟಿಲ್ಲ. 58 ವರ್ಷ ದಾಟ್ತಾ ಇದ್ದೀನಿ. ಇವಾಗಲೂ ಸಹ ಯಾವ ಕೆಲಸ 2 ಗಂಡಾಳಿಗಿಂತಲೂ ಹೆಚ್ಚಾಗಿ ನಾನು ಬಿಗ್ಗೆ ಒದ್ದ ಕೆಲಸ ಮಾಡ್ತೀನಿ. ಅದು ಕೆಲಸ ಅಂತ ನನಗೇನು ಅನ್ಸಲ್ಲ, ಎಂಜಾಯ್ ಮಾಡ್ತೀನಿ, ನಾನು ಖುಷಿ ಮಾಡ್ತೀನಿ. ಕೆಲಸ ಮಾಡಿದ್ದಾದ್ಮೇಲೆ ಸರಿಯಾಗಿ ಮಾಡಿದ್ದೀನಿ ಇಲ್ವ ಅಂತ ಇನ್ನೊಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡ್ತೀನಿ. ಸ್ವಲ್ಪ ಮಿಸ್ಟೇಕ್ ಆದರೆ ತಿರುಗಿ ಮತ್ತೆ 8 ಗಂಟೆ ಎಲ್ಲ ಕೆಲಸ ಮಾಡ್ತೀನಿ. ಹಾಗಾಗಿ ಸೋಮಾರಿತನದಿಂದ ಹೊರಗಡೆ ಬಂದರೆ ನಾವು ಯಶಸ್ವಿ ಪುರುಷರಾಗ್ಬೋದು. ನನಗೆ ಯಾವ ದೇವರು, ದಿಂಡ್ರು, ಇನ್ನೊಂದು ಮಾಟ, ಮಂತ್ರ, ಶೂನ್ಯ, ಪವಾಡ ಇವ್ಯಾವುದ್ರ ಮೇಲೂ ನನಗೆ ನಂಬಿಕೆ ಇಲ್ಲ. ಅವ್ಯಾವುದಿಂದಲೂ ಸಹಾಯನೂ ಆಗಲ್ಲ. ಸಹಾಯ ಆಗದೇನೆ ನಾವು ಸೋಮಾರಿತನದಿಂದ ಹೊರಗಡೆ ಬಂದು ಬಿಗ್ಗಿಗೆ ದುಡಿಬೇಕು. ಹಾಗಾಗಿ ಎಲ್ರಿಗೂ ಹೇಳೋದು, ಬಡತನಕ್ಕೆ ಮೂಲ ಕಾರಣನೇ ಸೋಮಾರಿತನದಿಂದ ಹೊರಗಡೆ ಬಂದ್ಬಿಟ್ಟಿದ್ದೇವೆ. ಹಾಗಾಗಿ ನನ್ನ ಬದುಕಿನ ಅನುಭವ ನಾನು ಇಲ್ಲಿ ಬರ್ಕೊಂಡಿದ್ದೆ, ನನ್ನ ಅನುಭವ ಇದು. ತುಂಬಾ ಧನ್ಯವಾದಗಳು ಸರ್, ನಮ್ಮ ಚಾನಲ್ಗೆ ಒಂದು ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಇದು ಮಾಹಿತಿ ಅಲ್ಲ, ನನ್ನ ಜೀವನ ಶೈಲಿ ಇನ್ನೊಂದು 4 ಜನಕ್ಕೆ ಅನುಕರಣೀಯವಾದರೆ ಇನ್ನೊಂದು ಜನ 10 ಜನ 20 ಜನ ಪ್ರಬುದ್ಧರು ಈ ಮಣ್ಣಲ್ಲಿ ಹುಡ್ತಾರೆ. ಆ 10 ಜನ ಪ್ರಬುದ್ಧರಿಂದ ಲಕ್ಷಾಂತರ ಜನಕ್ಕೆ ಒಳ್ಳೇದಾಗುತ್ತೆ ಅನ್ನೋದು ನಿರೀಕ್ಷೆ. ನಮ್ಮ ಒಂದು ಧ್ವನಿ ಪುಟ್ಟ ಗ್ರಾಮದಲ್ಲಿ ಹುಟ್ಟಿ ಅನೇಕ ಲಕ್ಷಾಂತರ ಜನಗಳ ಕಣ್ಣೀರು ಒರೆಸಲಿಕ್ಕೆ ಒಂದು ಸಹಿತ ಕೆಲಸ ಮಾಡಿದ್ದೀವಿ. ಅನೇಕ ಸರ್ಕಾರಿ ಯೋಜನೆಗಳಲ್ಲಿ, ಶೈಕ್ಷಣಿಕ ಕಾರ್ಯಕ್ರಮಗಳಲ್ಲಿ, ಔದ್ಯೋಗಿಕ ಕಾರ್ಯಕ್ರಮಗಳಲ್ಲಿ, ರೈತ ಪರವಾದ ಕಾರ್ಯಕ್ರಮಗಳಲ್ಲಿ, ಭಾಷಾ ಪರವಾದ ಕಾರ್ಯಕ್ರಮಗಳಲ್ಲಿ ನಾವು ಸಹಕಾರಿ ಆಗೋದ್ರ ಮುಖಾಂತರ ಭಾಳಷ್ಟು ಸಹಾಯ ಆಗೈತಿ. ಹಂಗಾಗಿನೇ ಕುಗ್ರಾಮದಲ್ಲಿ ಬೆಲೆನೂ ಇಲ್ಲ, ಗೌರವನೂ ಇಲ್ಲ. ನಮ್ಮ ಅಪ್ಪನ ಸುಲ್ತಾನವೂ ಅಲ್ಲ, ಪಾಳ್ಯಗಾರನೂ ಅಲ್ಲ, ಅಥವಾ ದೊಡ್ಡ ಆಸ್ತಿ ಒಡೆಯೂ ಅಲ್ಲ. ಬನ್ರಿ ರಾಜಣ್ಣವರೇ, ಬನ್ರಿ ಚಳುವಳಿ ರಾಜಣ್ಣವ್ರ ಅಂತ ಕರಿತಾ ಇದ್ದಾರೆ ಅಂತಂದರೆ ಅದು ನಮ್ಮ ಈ ಸಮಾಜಕ್ಕೆ ಮಾಡಿದಂಥ ತೃಪ್ತಿದಾಯಕವಾದ ಕೆಲಸಗಳು. ಅದರಲ್ಲಿ ಹೆಚ್ಚಿಗೆ ಹೇಳ್ಕೊಳ್ಳೋದು ಅಥವಾ ಹೊಳ್ಕೊಳ್ಳೋದು ಅಂತಂದಿಲ್ಲ. ನಮ್ಮ ಡ್ಯೂಟಿ, ಈ ಮಣ್ಣಲ್ಲಿ ಹುಟ್ಟಿದ್ದೀವಿ, ಹುಟ್ಟಿದವನು ಸಾಯಲೇಬೇಕು. ಸುಮ್ಮನೆ ಸಾಯಬಾರ್ದು, ಗುರ್ತಾಗುಡ್ಸಬೇಕು. ಭೂಮಿ ಮೇಲೆ ಬಿಟ್ಟುಬಿಟ್ಟಂತ ಭೂಮಿ ಮೇಲೆ ಇರೋದನ್ನ ತಿಂದು ತೇಗಿ ಮಣ್ಣಿಗೆ ಎಣ್ಣವಾಗಿ ಕೊಳತೋದು ನಾರದ್ಕಿಂತಲೂ ಅಲ್ವಾ, ಒಳ್ಳೆ ಬದುಕಿ ಸತ್ತ ಮೇಲೆ ಸುಗಂಧವಾದ ಪರಿಮಳವಾಗಿ ಜನರ ಮನಸ್ಸಲ್ಲಿ ಆಗಾಗಿ ಬಂದು ಹೋಗ್ತಾ ಇರಬೇಕು. ಅದಕ್ಕೆ ಕಾರಣ ಈ ಮಹಾಪುರುಷರು ಶ್ರೀ ಮಹರ್ಷಿ ವಾಲ್ಮೀಕಿಯವರು ಎಷ್ಟು ಶತಮಾನ 3 ಯುಗದಿಂದಗಡೆ ಇವತ್ತು ನಾವೆಲ್ಲ ಜ್ಞಾಪಿಸ್ಕೊಂಡು ಕೈ ಮುಗಿತೀವಿ ಅಂತಂದ್ರೆ ಅವ್ರ ಬದುಕಿನ ಶ್ರೇಷ್ಠತೆ. ಭಗವಾನ್ ಬುದ್ಧವ್ರು ಎಷ್ಟು ಕಾಲಘಟ್ಟ, ಬಸವಣ್ಣವ್ರು ಎಷ್ಟು ಕಾಲಘಟ್ಟ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಪೆರಿಯರ್ ಅವರು, ಇವರೆಲ್ಲ ಎಷ್ಟು 100 ವರ್ಷ 1000 ವರ್ಷ ಯುಗಗಳ ಹಿಂದ್ಗಡೆ ಹುಡ್ದಂಥವ್ರು. ನಾವು ನಮ್ಮದೇ ವಂಶ ವೃಕ್ಷನ ಬರ್ಸಕ್ಕೆ ಹೋದ್ರೆ ನಿಮ್ಮ ಅಪ್ಪನ ಹೆಸರು ಏನಾದ್ರು ಹೇಳ್ತೀವಿ, ನಿಮ್ಮ ತಾತನ ಹೆಸರು ಹೇಳ್ತೀವಿ, ನಿಮ್ಮ ಮುತ್ತಾತನ ಹೆಸರ ಬೆಬ್ಬೆ ಅಂತೀವಿ. ಅಂದರೆ ನನ್ನ ವಂಶ ವೃಕ್ಷನೇ ನನಗೆ ಗೊತ್ತಿಲ್ಲ. ಅಂಥದ್ರಲ್ಲಿ ಅಷ್ಟು 1000 ವಂಶ ವೃಕ್ಷದ ಅವಧಿ ಸವಸಿರು ಅವರೆಲ್ಲ ಭಕ್ತಿ ಪ್ರಧಾನವಾಗಿ ಪೂಜೆ ಬದುಕಿದ್ದಾರೆ. ಅಂದರೆ ಅವರೆಲ್ಲ ಇನ್ನೆಷ್ಟು ಪವಿತ್ರವಾಗಿ, ಶ್ರೇಷ್ಠವಾಗಿ, ತ್ಯಾಗಮಯಿಗಳಾಗಿ ಅವ್ರು ಬದುಕಿರ್ಬೋದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಜೀವಿತಾವಧಿಯಲ್ಲಿ ಅತ್ಯಂತ ಪರಿಶ್ರಮ ಅವಮಾನದಿಂದ ಪಡೆದಂಥ 30-34 ಡಿಗ್ರಿಗಳು, 4 PhDಗಳನ್ನ ಈ ದೇಶದ ಸಮಗ್ರತೆ, ಈ ದೇಶದ ಅಭಿವೃದ್ಧಿ, ಈ ದೇಶದ ಆಧುನಿಕ ಭಾರತವಾಗಬೇಕು, ಈ ದೇಶದ ಜನತೆಯಲ್ಲಿ ಸಮತೆ ಮಮತೆ ಹುಟ್ಟಬೇಕು ಅನ್ನೋದಕ್ಕೋಸ್ಕರ ಅವ್ರು ತ್ಯಾಗ ಮಾಡ್ತಾರೆ.
ಅಷ್ಟು ಅವಮಾನದಲ್ಲಿ ಅಮಾನ್ಯವಾಗಿ ಓದಿ ಇವತ್ತು ನಾವು ಅವ್ರು ಕೊಟ್ಟಂಥ ಟ್ಯಾಗನ್ನು ಕಷ್ಟ ಬಿದ್ದು ದುಡ್ಡು ಕೊಟ್ಟು ಡೂಪ್ಲಿಕೇಟ್ ಕೊಟ್ಬಿಟ್ಟು ಅವ್ನು ಡಿಗ್ರಿ ಪಾಸ್ ಮಾಡಿಬಿಟ್ಟು ಉದ್ಯೋಗ ಸಿಕ್ಬಿಡ್ಬೇಕು. ಉದ್ಯೋಗ ಸಿಕ್ಕಿದ್ರೆ ಸರ್ಕಾರನೂ ಬೈಯದೆ, ಎಲ್ಲರನ್ನೂ ಬೈಯದೆ ಅಲ್ವಾ. ಶಿಕ್ಷಣ ಕೂಲಿ ಪಾಡಲ್ಲ, ಜ್ಞಾನದ ಪಾಡು. ಆ ಜ್ಞಾನಾರ್ಜನೆಯಾಗಿ ಪ್ರಬುದ್ಧರಾಗಿ ಸಮಾಜಕ್ಕೆ ತ್ಯಾಗ ಮಾಡುವಂಥ ಮನಸ್ಸುಗಳಿಗೆ ಹುಟ್ಲಿ ಈ ಇಂಟರ್ವ್ಯೂ ಮುಖಾಂತರನ ಅಂತಂದೇಳಿ ನಿಮ್ಮ ಚಾನಲ್ಗೂ ಸಹ ನಾನು ಅತ್ಯಂತ ಸಂತೋಷದಿಂದ ಕುಗ್ರಾಮಕ್ಕೆ ಬಂದು, ಅದು ಈ ಬಿಸಿಲಲ್ಲಿ 42 ಡಿಗ್ರಿ ಸೆಲ್ಸಿಯಸ್ ಡಿಗ್ರಿಯಲ್ಲಿ ನೀವು ನಗರ ಪ್ರದೇಶದಲ್ಲಿ ವಾಸವಾಗಿರೋರು, ಈ ಪ್ರದೇಶ ನಿಮ್ಗೆ ಎಷ್ಟು ಒತ್ತಡ ಕೊಟ್ಟೈತೆ ಇಲ್ಲೋ ಗೊತ್ತಿಲ್ಲ. ಆದರೆ ನಿಮ್ಮ ಪರಿಶ್ರಮಕ್ಕೂ ಸಹ ಚಾನಲ್ ಅಭಿವೃದ್ಧಿಯಾಗಿ 4 ಜನಕ್ಕೆ ಇನ್ನೂ ಸತ್ಯ ಸಂದೇಶ ಸಾರುವಂಥ ಒಂದು ಸಾರಥಿ ಆಗಲಿ ಅಂತಂದೇಳಿ ಶುಭ ಕೋರ್ತೇನೆ. ಥ್ಯಾಂಕ್ ಯು.